ಈ ಥರ ಐತೀನಿ, ಈ ಥರ ನೋಡ್ತೀನಿ, ಈ ಥರ ಅವ್ರ ಜೊತೆಲಿ ಮಾತಾಡ್ತೀನಿ, ಅವ್ರು ನೋಡೋಕೆ ನಮಗೆ ಇದು ಇರಲಿಲ್ಲ. ಅಂದರೆ ಇವಾಗ ಅವ್ರು ನೋಡ್ತಾವನಿಲ್ಲ, ನೋಡಿ ಅವ್ರು ಕಪ್ಪು ಕೊಟ್ಟಾಗ ನಾನು ಮಾತಾಡೋಕ್ಕೆ ಆಗಲಿಲ್ಲ. ಅಷ್ಟೊಂದು ಖುಷಿ ಆಯಿತು, ಅಷ್ಟೊಂದು ಸಂತೋಷ. ಇವಾಗ ಸುದೀಪ್ ಸರ್ ನಿಮ್ಮ ಪಕ್ಕದಲ್ಲೇ ಇದ್ವಿ, ನಿಮ್ಗೆ ಏನು ಹೇಳೋಕ್ಕಾಗಲಿಲ್ಲ. ಇವಾಗ ಸುದೀಪ್ ಸರ್ ಇದ್ದಾರೆ, ನೋಡ್ತಿದ್ದಾರೆ ಈ ವಿಡಿಯೋನ ಅಂತ ತಿಳ್ಕೊಳ್ಳಿ. ಏನು ಹೇಳ್ತೀರಾ ಸುದೀಪ್ ಸರ್? ಅಯ್ಯೋ ತುಂಬ ಅವ್ರಿಗೆ ನಮಸ್ಕಾರ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರು ನೋಡಿ ನನಗೆ ಅವಾಗ ಮಾತಾಡೋಕ್ಕೆ ಇದಾಗಿಲ್ಲ. ತುಂಬ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅವ್ರು ನೋಡಿ ತುಂಬ ಖುಷಿ ಆಯಿತು. ಇಷ್ಟು ನನ್ನ ಮಗನ ಕೈ ಎತ್ತಬೇಕಾದ್ರೆ ನನಗೆ ಅಷ್ಟೊಂದು ಸಂತೋಷ ಆಯಿತು. ಅವ್ರಿಗೆ ಅಭಿನಂದನೆ. ನೀವು ಹೊರಗಡೆ ನೋಡಿರ್ಬೇಕು, ಲಾಠಿ ಚಾರ್ಜ್ ಎಲ್ಲ ಆಯಿತು, ಒಂದಿಷ್ಟು ಅಭಿಮಾನಿಗಳಂತೂ ಗಿಲ್ಲಿಯವ್ರನ್ನ ನೋಡ್ಕೊಂಡೇ ಹೋಗೋದು ಅಂತ ನಿಂತ್ಕೊಂಡಿದ್ರು. ಸೊ ಇದೆಲ್ಲ ನಿಮಗೂ ಗೊತ್ತಿರುತ್ತೆ. ಇದೆಲ್ಲ ನೋಡಿದಾಗ, ಇಷ್ಟೊಂದು ಅಭಿಮಾನ ಎಲ್ಲ ನೋಡಿದಾಗ ಹೇಗೆ ಅನಿಸ್ತು? ಅಂದರೆ ಅಲ್ಲಿ ಗೆದ್ದೋಗೆ ಎಲ್ಲ ಅರ್ಥ ಮಾಡ್ಕೊತಾರೆ ಬಿಡಪ್ಪ, ಅರ್ಥ ಮಾಡ್ಕೊತಾರೆ. ಅಣ್ಣನ ನೋಡೋಕ್ಕಾಗಲಿಲ್ಲ ನಾವು, ಅಂದರೆ ಮುಂದೆ ಇವಾಗಿಲ್ದೋದ್ರೆ ಇನ್ನೊಂದು ಯಾವತ್ತ ಒಂದಿನ ಅಣ್ಣನ ನೋಡ್ತಿದ್ದರಿ. ಅದು ಖುಷಿ. ರಾತ್ರಿ 11 ಗಂಟೆಗೆ ಹೋಗಿದ್ದೆ ಡೈಲಿ ನೋಡಿ ಬಿಗ್ ಬಾಸ್. ಅಣ್ಣ ಎಲ್ಲಿಂದ ಬಂದಿದೆ? ಬೆಂಗಳೂರಿಂದ ಬಂದಿದ್ದೆ. ಅಣ್ಣ ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ ಬಂದಿದ್ದೆ. ಏನಕ್ಕೆ ಬಂದಿದ್ದೀರಾ? ಗಿಲ್ಲಿ ಅವ್ರನ್ನ ಅಭಿಮಾನಕ್ಕೋಸ್ಕರ ಬಂದಿದ್ದೆ. ಗಿಲ್ಲಿಯವರ ಅಭಿಮಾನಕ್ಕೋಸ್ಕರ, ಗಿಲ್ಲಿಯವ್ರ ಮನೆಗೆ ನೋಡೋಕ್ಕೋಸ್ಕರ ಬಂದಿದ್ದೀರಾ? ಎಷ್ಟು ಜನ ಬಂದಿದ್ದೀರಾ? ಯಾರ್ಯಾರು ಬಂದಿದ್ದೀರಾ? ನಾನು, ನಮ್ಮ ಮಿಸ್ಸಸ್, ನನ್ನ ಮಕ್ಕಳು, ಫ್ಯಾಮಿಲಿ ಎಲ್ಲ? ಫ್ಯಾಮಿಲಿ. ಮಕ್ಕಳು ಸ್ಕೂಲ್ ರಜಾ ಹಾಕಿ, ನಾನು ಕೆಲಸ ರಜಾ ಹಾಕಿ ಬಂದಿದ್ದೀನಿ. ರಜಾ ಹಾಕ್ಸಿ ಬಂದಿದ್ದೀರಾ? ನಾನು ಕೆಲಸ ರಜಾ ಹಾಕಿ, ನನ್ನ ಮಕ್ಕಳು ಸ್ಕೂಲ್ ರಜಾ ಹಾಕಿ ಬಂದಿದ್ದೀನಿ. ಏನ್ ಕೆಲಸ ಮಾಡ್ತೀರಾ? ನಾನು ಡ್ರೈವಿಂಗು. ನಿಮ್ಮ ಮಿಸ್ಸಸ್ ಏನೇ ಕೆಲಸ ಮಾಡ್ತಾರಾ? ಇಲ್ಲ, ಮನೇಲೇ ಇರ್ತಾರೆ. ಹೌಸ್ ವೈಫ್. ಅಂದ್ರೆ ನಿಮ್ಮ ಮಕ್ಕಳಿಗೂ ಇಷ್ಟ ಆಗಿ ಗಿಲ್ಲಿ ನಟ ನೋಡ್ಬೇಕು ಅಂತ ಬಂದಿದ್ದೀರಾ? ನೋಡ್ಬೇಕು ಅಂದ್ರೆ ಬಂದಿಲ್ಲ. ಗಿಲ್ಲಿ ನಟ ಇವಾಗ ಸಿಗಲ್ಲ ಅಂತ ಗೊತ್ತಿದ್ರು, ಅದು ಯಾವ ಧೈರ್ಯದ ಮೇಲೆ ಬಂದಿದ್ದೀರಿ? ಅವ್ರ ಮನೆಯವ್ರು ನೋಡ್ಕೊಂಡು ಹೋಗೋಣ ಅಂತ. ಅವ್ರ ತಂದೆ ತಾಯಿ ನೋಡ್ಬೇಕು. ತಂದೆ ತಾಯಿ ನೋಡ್ಕೊಂಡು ಮನೆಯವ್ರು ನೋಡ್ಕೊಂಡು ಹೋಗೋಣ. ಈಗ ಅವ್ರ ತಾಯಿ ನೋಡಿ ಖುಷಿ ಆಗ್ತಿದ್ಯಾ? ತುಂಬಾ ಸಂತೋಷ. ನಿಮ್ ಮಕ್ಕಳಿಗೆ ಅವ್ರು ಏನ್ ತೋರ್ಸ್ಬೇಕಂತ ಕರ್ಕೊಂಡ್ ಬಂದಿದ್ದೀರಿ? ಯಾರನ್ನ? ನಿಮ್ ಮಕ್ಕಳನ್ನ. ನಮ್ಮ ಹಳ್ಳಿ ಪ್ರತಿಭೆ ಚೆನ್ನಾಗಿರ್ಬೇಕು. ನಾವು ಮಳವಳ್ಳಿಯವ್ರು. ನಾವು ನಮ್ಮ ಕಡೆ ಚೆನ್ನಾಗಿರ್ಬೇಕು. ನಮ್ಮ ಮಳವಳ್ಳಿ ಇರಬೇಕು. ಅವ್ರು ಅಂತ ಅವ್ರ ಕಾಮಿಡಿ ಎಲ್ಲ ನೋಡಿದ್ವಿ. ಅದು ಮಾಮೂಲಿ ಪಿಕ್ಚರ್ ಎಲ್ಲ ಮಾಡೋರಲ್ಲ, ಸಣ್ಣದೆಲ್ಲ ಎಲ್ಲ ನೋಡ್ತೀರಾ? ನೋಡಿ ಖುಷಿ ಪಟ್ಟಿದ್ದೀರಾ? ಖುಷಿ ಪಟ್ಟಿದ್ದೆ. ಡೈಲಿ ಬಿಗ್ ಬಾಸ್ ನೋಡ್ತಿದ್ರಾ? ಡೈಲಿ ಒಂದಿನ ತಪ್ಪಿಸಿ ನೋಡಿ. ನನ್ನ ಮಗ ಫುಲ್ ಹೇಳ್ತಾನೆ, ದೊಡ್ಡವ ದೋಸೆ ಕೊಡು ಎಲ್ಲ ಯಾರ ಮಾಡಿದ್ದು? ಡೈಲಿ 99 ಊಟ ಡೈಲಿ ಹಾಕ್ತಿದ್ವಿ ನಾವು. ಡೈಲಿ ಗೊತ್ತಿತ್ತ ನಿಮ್ಗೆ? ಏನಕ್ಕೆ ಅಷ್ಟೊಂದು ಅಭಿಮಾನ ನಿಮ್ಗೆ? ಅಣ್ಣ ತಮ್ಮ ಸಂಬಂಧಿಕರೇನೋ ಅಲ್ಲ ಗಿಲ್ಲಿ, ಯಾಕೆ ಅಷ್ಟೊಂದು ಅಭಿಮಾನ? ನಮ್ಮ ಕಡೆ ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಚೆನ್ನಾಗಿದೆ. ಗಿಲ್ಲಿ ಅಣ್ಣ ಅಭಿಮಾನಿಗಳು ನೋಡಿ ಎಷ್ಟು ಜನ ಇದ್ದಾರೆ. ತುಂಬ ಕ್ರೇಜ್ ಅಂದರೆ ಕ್ರೇಜು. ಅಷ್ಟೊಂದು ಸಂಪಾದನೆ ಮಾಡಿದ್ದಾರೆ ನಮ್ಮ ಗಿಲ್ಲಿ ಅಣ್ಣ ಅವರು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಷ್ಟು ಜನ ಕ್ರೋಡ್ ಅಂದರೆ ಇಷ್ಟು ಜನ ಇವತ್ತು ನೋಡೇ ಇಲ್ಲ ನಾನು. ಅಷ್ಟು ಜನ ಇದ್ದಾರೆ ಗಾಯ್ಸ್. ನಮ್ಮ ಗಿಲ್ಲಣ್ಣ ಅಭಿಮಾನಿಗಳು ಇಲ್ಲಿ ಊಟ ವ್ಯವಸ್ಥೆ ಇಟ್ಟಿದ್ದಾರೆ. ಯಾರ್ಯಾರು ಈ ಕಡೆ ಬರ್ತೀರಾ, ನಮ್ಮ ಗಿಲ್ಲಣ್ಣ ಊರು ರೋಡಲ್ಲೇ ಐತೆ. ಈ ಕಡೆ ಯಾರ್ಯಾರು ಬರ್ತೀರಾ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಹೊಟ್ಟೆ ತುಂಬ. ಬಳಗದಿಂದ ಮತ್ತು ಗ್ರಾಮಸ್ಥರಿಂದ, ಯುವಕರಿಂದ, ನಮ್ಮ ರ್ಯಾಲಿಯಲ್ಲಿ ಬಂದಂತವರಿಗೆ ಸ್ವಲ್ಪ ಹಸುವಾಗಿದ್ರೆ ಕೂಡ ಅವ್ರಿಗೊಂದು ಸ್ವಲ್ಪ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವ ಅಂದ್ಬಿಟ್ಟು ಹುಡುಗರೆಲ್ಲ ತುಂಬಾ ಹುಮ್ಮಸ್ಸಿನಿಂದ ಗಿಲ್ಲಿಯ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಎಲ್ಲಾ ತಯಾರಿ ನಡೆಸ್ತಾ ಇದ್ದಾರೆ.